प्रियछात्राः संस्कृतकक्षां स्वागतम्। अद्य अहं नवमकक्षायाः प्रथमभाषायाः पूर्वसिद्धता परीक्षೆ ತೃತೀಯ ಪತ್ರಿಕೆಯನ್ನು ಉತ್ತರಗಳನ್ನು ನಾನು ಇವತ್ತು ಹೇಳ್ತೀನಿ. ಯಾಕೆಂದರೆ ನಾಳೆನೇ ಪರೀಕ್ಷೆ ಇರೋದ್ರಿಂದ ಇವತ್ತು ಮೂರು ಪ್ರಶ್ನೆ ಪತ್ರಿಕೆಗಳನ್ನು ತಮಗೋಸ್ಕರ ನಾನು ರಿವಿಷನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿ. ಇದು ನಮ್ಮ ಹಿಮಾಂಶು ಜ್ಯೋತಿಕಲಾ ಪೀಠದಲ್ಲಿ ತಯಾರಿಸಿದಂತಹ ಪ್ರಶ್ನೆ ಪತ್ರಿಕೆ. ದತ್ತೇಶು ವಿಕಲ್ಪೇಶು ಶುದ್ಧಂ ಉತ್ತರಂ ಚಿತ್ವ ಲಿಖತ. ಕೊಟ್ಟಿರುವ ವಿಕಲ್ಪಗಳಲ್ಲಿ ಶುದ್ಧವಾದನ್ನು ಆರಿಸಿ ಕ್ರಮಾಕ್ಷರ ಸಹಿತ ಬರಿಬೇಕು. ಮೂರ್ಧ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಮೂರ್ಧ ಇದರ ಸಮಾನಾರ್ಥಕ ಪದ ಏನು ಅಂದರೆ ಶಿರಃ ಅಂತ ಬರಿಬೇಕು. ಐಕ್ಯಂ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಐಕ್ಯಂ ಇದರ ವಿರುದ್ಧ ಪದ ಅಂದರೆ ಭೇದಃ ಅಂತ ಬರಿಬೇಕು. ಮಾತಾ ಇತ್ಯಸ್ಯ ಅನ್ಯಲಿಂಗ ಪದಂ ಇದಂ ಭವತಿ. ಮಾತಾ ಇದರ ಅನ್ಯಲಿಂಗ ಪದ ಪಿತಾ. ವಾಗೀಶ ಹತ್ರ ಅಯಂ ಸಂಧಿ ಭವತಿ. ವಾಗೀಶ ಹೇಳುವಲ್ಲಿ ಯಾವ ಸಂಧಿ ಇದೆ ಅಂದರೆ ಜಸ್ತ್ವ ಸಂಧಿ ಇದೆ. ತಿ ಸಂಪ್ರದಾನಂ ಪಂಚಮಿ ಅಪಾದಾನಂ ಅಂತ ಬರೀಬೇಕು. ಓಕೆ, ನೆಕ್ಸ್ಟು ಕರ್ಣಾರ್ಜುನಂ ಹತ್ರ ಅಯಂ ಸಮಾಸ ಭವತಿ. ಕರ್ಣಾರ್ಜುನಂ ಹೇಳುವಲ್ಲಿ ಯಾವ ಸಮಾಸ ಇದೆ ಅಂದರೆ ದ್ವಂದ್ವ ಸಮಾಸ. ಚತುರ್ಥ ಪದಂ ಲಿಖತ. ಪಟ್ ಪಠಿತ್ವ, ಕ್ರೀಡ್ ಕ್ರೀಡಿತ್ವ ಅಂತ ಬರಿಬೇಕು. ಅಜಿನಂ ಚರ್ಮ, ಅಹಿಹಿ ಅಂದರೆ ಸರ್ಪ ಅಥವಾ ಭುಜಂಗ ಅಂತ ಬರಿಬೇಕು. ನಮಃ ಚತುರ್ಥಿ, ಬಹಿಹಿ ಬಂದರೆ ಪಂಚಮಿ ಅಂತ ಬರಿಬೇಕು. ಸೌಭದ್ರ ಅಭಿಮನ್ಯು, ಸೌಭದ್ರ ಆಗಿದೆ. ಧನಂಜಯ ಅಂದರೆ ಯಾರು? ಅರ್ಜುನ ಪಾರ್ಥ ಅಂತ ಬರಿಬೇಕು. ಏಕವಾಕ್ಯೇನ ಉತ್ತರಂ ಲಿಖತ. ಪ್ರಾಚೀನ ಕಾಲೇ ಪ್ರಸಿದ್ಧಾ ಗಣಿತಜ್ಞಾ ಕೆ. ಪ್ರಾಚೀನ ಕಾಲೇ ಪ್ರಸಿದ್ಧ ಗಣಿತಜ್ಞಾ ಆರ್ಯಭಟ ಭಾಸ್ಕರ ವರಾಹಮಿಹಿರಾದಯ ಅಂತ ಬರಿಬೇಕು. ಜ್ಞಾನೇ ಕೇಶಾಂ ಅಧಿಕಾರ ಅಸ್ತಿ ಅಂದರೆ ಸರ್ವೇಷಾಂ ಅಧಿಕಾರ ಅಸ್ತಿ. ಬಲಿಮಹಾರಾಜ ಕೇನ ಪಾತಾಳಲೋಕಂ ಪ್ರವೇಶಿತ. ವಿಷ್ಣುನ, ಭಗವತಾ ವಿಷ್ಣುನ ವಾಮನ ರೂಪೇಣ ಅಂತಲೂ ಬರಿಬೋದು. ಭಗವತಾ ವಿಷ್ಣುನ ಅಂತ ಬರೀರಿ. ಮಂದಾಹ ಕಿಂ ದ್ವಿಷಂತಿ. ಮಂದಾಹ ಸತ್ಪುರುಷಾಣಂ ಚರಿತಂ ದ್ವಿಷಂತಿ. ಮಹಾತ್ಮನಾಂ ಚರಿತಂ ಅಂತಲೂ ಬರೆದ್ರು ಸರಿ. ಮುಕ್ತಿ ಕಥಂ ಪ್ರಾಪ್ಯತೆ. ಮುಕ್ತಿ ಜ್ಞಾನೇನ ಪ್ರಾಪ್ಯತೆ. ಲಯಾಧಿಕಾರಿ ಕಃ. ಲಯಾಧಿಕಾರಿ ಶಿವ ಶಂಕರ ಶಂಭು ಯಾವ್ದು ಬರೆದ್ರು ಸರಿ. ಶರ್ವಸುತಃ ಕಃ. ಶರ್ವಸುತಃ ಗಣೇಶಃ ವಿಘ್ನೇಶ್ವರಃ ಗಣಪತಿ ವಿನಾಯಕಃ. ಒಟ್ಟರೆ ಅದನ್ನು ಬರಿಬೇಕು. ಗಣೇಶನ ಪರ್ಯಾಯ ಪದ. ಲಘುತ್ತರಾಣಿ ಲಿಖತ. ಪರಮಾರ್ಥತಃ ಶಿವ ಕಥಂ ಅಸ್ತಿ. ಆತ್ಮವಿಡಂಬನ ಪಾಠದ್ದು ರೆಫರ್ ಮಾಡಬೇಕು. ಕರ್ಮಣಿ ಪ್ರಯೋಗಂ ವಿವೃಣುತ. ಕರ್ಮಣಿ ಪ್ರಯೋಗವನ್ನು ಇದು ಪ್ರಯೋಗ ಲೆಸನ್ನೆಲ್ಲ ರೆಫರ್ ಮಾಡಬೇಕು. ಸ್ವಸ್ಥಃ ಬ್ರಾಹ್ಮಣ ರಾಜಾನಂ ಪ್ರತಿ ಕಿಂ ಅಬ್ರವೀತ್. ಇದೆಲ್ಲ ನಾನು ಮತ್ತೆ ಆನ್ಸರ್ಸನ್ನು ಇವಾಗ ಡಿಸ್ಕಸ್ ಮಾಡೋದಕ್ಕೆ ಸಮಯಾವಕಾಶ ಇಲ್ಲ. ವಿವೇಕಾನಂದ ಭಿಕ್ಷಾಟನ ವಿಷಯ ಮಾನಸಿಂಹಂ ಪ್ರತಿ ಕಿಂ ಅಕರೋತ್. ಇದು ಸಹ ಮೂರ್ತಿ ಪೂಜಾ ರಹಸ್ಯಂದು. ಇದು ಪರೋಪಕಾರ ಪುಣ್ಯಾಯ. ಹೋಗಿ ಆ ಲೆಸನ್ಗಳಲ್ಲಿ ನೀವು ರೆಫರ್ ಮಾಡಿದ್ರೆ ಆಗುತ್ತೆ. ಸೂಚನಾನುಸಾರಂ ಸಂಧಿಂ ವಿಭಜ್ಯ ನಾಮಲಿಖತ. ಭಾರತಾದೇವ ಅಂತ ಇದೆ. ಭಾರತಾತ್ ಪ್ಲಸ್ ಏವ ಜಸ್ತ್ವ ಸಂಧಿ. ಮನ್ವಂತರಃ ಅಂತ ಇದೆ. ಮನು ಪ್ಲಸ್ ಅಂತರಃ ಎಣ್ ಸಂಧಿ. ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸ ನಾಮ ಲಿಖತ. ಗಂಗಾ ನದಿ ಅಂತ ಇದೆ. ಗಂಗಾ ಇತಿ ನದಿ ಅಂತ ಬರೆದು ಕರ್ಮಧಾರೆಯ ಸಮಾಸ. ತ್ರಿಭುವನಂ ತ್ರಯಾಣಾಂ ಭುವನಾನಾಂ ಸಮಾಹಾರಃ ದ್ವಿಗು ಸಮಾಸ. ವಾಕ್ಯ ವಿದ್ಯಮಾನಂ ಕೃದಂತ ಪದಂ ಚಿತ್ವ ವೃತ್ಯಸ್ಯ ನಾಮ ಲಿಖತ. ಧನಿಕಃ ಧನಂ ಗಣಯಿತುಂ ಪ್ರಾರಭತೆ. ಸೊ ಕೃದಂತ ಪದ ಯಾವುದು ಇಲ್ಲಿ ಅಂದರೆ ಗಣಯಿತುಂ. ಆಮೇಲೆ ತುಮುನ್ ಪ್ರತ್ಯಯ ಅವ್ಯಯಂ ಅಥವಾ ತುಮುನ್ನಂತಾವ್ಯಯಂ ಅಂತ ಬರಿಬೇಕು. ಪಾಠಂ ಪಠಿತ್ವ ಕ್ರೀಡಾಂಗಣೆ ಕ್ರೀಡಂತಿ. ಪಠಿತ್ವ ತ್ವಾಂತಾವ್ಯಯಂ. ಇಲ್ಲಾಂದರೆ ಕೃದಂತ ಪದಂ ಪಠಿತ್ವ ಪ್ರತ್ಯಯಸ್ಯ ನಾಮ ತ್ವಾಂತಾವ್ಯಯಂ ಬರೆದ್ರು ಓಕೆ. ತ್ವಾ ಪ್ರತ್ಯಯ ಅವ್ಯಯಂ ಅಂತ ಬರೆದ್ರು ಸರಿ. ವಾಕ್ಯದೋಷಂ ಪರಿಹರತ. ಕಥಂ ತ್ವಾಂ ಮಾಂ ನ ಅಭಿವಾದಯತಿ ಇದೆ. ಮಾಂ ನ ಅಭಿವಾದಯಸಿ. ಒಂದು ಅಕ್ಷರ ಚೇಂಜ್ ಮಾಡಿದ್ರೆ 1 ಮಾರ್ಕ್. ಪತ್ನೀಂ ಸಹ ಬ್ರಾಹ್ಮಣ ನಿಜಸ್ಥಾನಂ ಜಗಾಮ. ಪತ್ನಿಯ ಸಹ ಅಂತ ಆಗಬೇಕು. ಯಾಕೆಂದರೆ ಸಹ ಬಂದಾಗ ತೃತೀಯ ವಿಭಕ್ತಿ ಬರಬೇಕು. ಇಲ್ಲಿ ದ್ವಿತೀಯ ಇದೆ. ಸಂಸ್ಕೃತ ಭಾಷೆ ಅನುವಾದಂ ಕೃತ. ಗ್ರಾಮದ ಹೊರಗೆ ಸುಂದರವಾದ ಸರೋವರ ಇದೆ. ಗ್ರಾಮಾತ್ ಬಹಿಃ ಸುಂದರಂ ಸರೋವರ ಅಸ್ತಿ. ಸರೋವರದಲ್ಲಿ ಕಮಲಗಳು ಅರಳುತ್ತವೆ. ಸರೋವರೇ ಕಮಲಾನಿ ವಿಕಸಂತಿ ಅಂತ ಬರೀಬೇಕು. ಇದು ಸಹ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಇದು. ಕರ್ನಾಟಕ ಭಾಷೆ ಆಂಗ್ಲ ಭಾಷೆ ವಾ ಅನುವಾದಂ ಕೃತ. ನಗರೇಶು ಇದಾನೀಂ ಪರಿಸರ ಮಾಲಿನ್ಯಂ ಅಧಿಕಂ ಅಸ್ತಿ. ನಗರಗಳಲ್ಲಿ ಈಗ ಪರಿಸರ ಮಾಲಿನ್ಯ ಹೆಚ್ಚಾಗಿದೆ. ತಸ್ಮಾತ್ ಜನಾಃ ರುಗ್ಣಾಃ ಭವಂತಿ. ಆದ್ದರಿಂದ ಜನರು ರೋಗಿಗಳಾಗಿದ್ದಾರೆ. ಯಥಾ ನಿರ್ದೇಶಂ ಉತ್ತರಂ. ಅಸ್ಮಿನ್ ಚಿತ್ರೇ ತೂತ್ ಕ್ರಿಯತಾಂ. ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ತೂತ್ ಕ್ರಿಯತಾಂ ಅಂತ ಆಗಬೇಕು. ಇಲ್ಲಿ ತೀ ಹೋಗಿದೆ, ತೂ ಆಗಬೇಕು. ಅದು ತೂತ್ ಕ್ರಿಯತಾಂ. ಈ ಚಿತ್ರದ ಮೇಲೆ ಉಗಿರಿ ಅಂತ ಬರುತ್ತಲ್ವ. ಕಹ ಪಾಠ. ಮೂರ್ತಿ ಪೂಜಾ ರಹಸ್ಯಂ ಇತಿ ಪಾಠ. ಕಹ ಅವದತ್. ಸ್ವಾಮಿ ವಿವೇಕಾನಂದ ಅವದತ್. ಕಸ್ಯ ಚಿತ್ರೇ ಅಂದರೆ ರಾಜ್ಞಃ ಚಿತ್ರೇ ಅಥವಾ ಮಂಗಲಸಿಂಹಸ್ಯ ಚಿತ್ರೇ ಅಂತ ಬರಿಬೇಕು. ಸಹಜೌ ಮೇ ಪ್ರಹರಣಂ. ಪ್ರೀವಿಯಸ್ ಪೇಪರ್ಲು ಇತ್ತಿತು. ಕಹ ಪಾಠ ಸೌಭದ್ರೋ ಗ್ರಹಣಂ ಗತಃ ಇತಿ ಪಾಠ.
ಕಮ್ಮವದತ್ ಯಾರಿಗೆ ಹೇಳಿದ್ದು ಅಂದರೆ ಅಭಿಮನ್ಯುಂ ಅವದತ್. ಕಸ್ಯ ಭುಜೌ ಸಹಜೌ ಪ್ರಹರಣವು ಅಂದರೆ ಇದು ಭೀಮಸೇನಸ್ಯ ಭುಜೌ ಸಹಜೌ ಪ್ರಹರಣವು. ನ ರತ್ನಂ ಅನ್ವಿಷತಿ ಮೃಗ್ಯತೆ ಹಿ ತತ್ ಆತ್ಮವಿಡಂಬನಂ ಇತಿ ಪಾಠ. ಕಹ ಅವದತ್ ಅಂದರೆ ಇಲ್ಲಿ ಜಟಿಲ ಅಥವಾ ವಟು ಬ್ರಹ್ಮಚಾರಿ ಅವದತ್. ಅತ್ರ ರತ್ನಂ ಕಾ ಅತ್ರ ರತ್ನಂ ಪಾರ್ವತಿ. ಕಥಂ ಕಥಂ ಜನನೀ ನಾಮ ಪ್ರೀವಿಯಸ್ ಪೇಪರ್ಲು ಇತ್ತು ನೋಡಿ. ಇದು ಸೌಭದ್ರೋ ಗ್ರಹಣಂ ಗತಃ ಇತಿ ಪಾಠ. ಕಹ ಪೃಚ್ಛತಿ ಅಂದರೆ ಅಭಿಮನ್ಯು ಪೃಚ್ಛತಿ. ಕಂ ಪೃಚ್ಛತಿ ಅರ್ಜುನಂ ಪೃಚ್ಛತಿ. ಕವೇಹೇ ದೇಶಕಾಲ ಕೃತಿ ಇದು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ. ವಿದ್ವಾನ್ ಜಿ ಮಹಾಬಲೇಶ್ವರ ಭಟ್ಟ ಅಥವಾ ಭಾಸಃ ಇದೆ. ಶ್ಲೋಕ ತಾತ್ಪರ್ಯಂ ಗಂಗಾ ತುಂಗಾ ಕಾವೇರಿ ಜಲಂ ಅಸ್ಮಾಕಂ ಮತ್ವಾ ಕೃತಸಂಕಲ್ಪಾಃ ಕಾರ್ಯಂ ಕರ್ತುಂ ಆಲಸ್ಯಂ ಹಿತ್ವಾ ಸುವರ್ಣಪುಷ್ಪಾಂ ಪ್ರತಿವಿಮೇತಾಂ ಕೃಷ್ಣುಂ ಆಯಾಂತು ಪ್ರವಹತು ಕಾಮಂ ಸ್ವೇದಸ್ರೋತಃ ಧೈರ್ಯಂ ಮಾಜಹತು ಭೋಹೋ ಧೈರ್ಯಂ ಮಾಜಹತು. ಫಸ್ಟು ಇಲ್ಲಿ ಪದ್ಯದ ಹೆಸರನ್ನು ಬಡಿಬೇಕು. ವಿಸ್ಮೃತ ಭೇದಾಸಂತಹ ಎಂಬ ಪದ್ಯಭಾಗದಿಂದ ಈ ಶ್ಲೋಕವನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರೆದುಬಿಟ್ಟು ಇದರ ಅರ್ಥವನ್ನು ಬಡಬೇಕು. ಗಂಗಾ ತುಂಗಾ ಕಾವೇರಿ ಮುಂತಾದವುಗಳ ನೀರು ಎಲ್ಲವೂ ಸಹ ನಮ್ಮವೇ, ನಮ್ಮ ನದಿಗಳೇ ಇವೆಲ್ಲ. ಗಂಗೆ ತುಂಗೆ ಕಾವೇರಿ ಅದರಲ್ಲಿ ನಾವು ಭೇದ ಭಾವವನ್ನು ಮಾಡಬಾರ್ದು. ಕೃತ ಸಂಕಲ್ಪ ಕಾರ್ಯಂ ಕರ್ತುಂ ಆಲಸ್ಯಂ ಮಿತ್ವ ಎಲ್ಲರೂ ಆಲಸ್ಯವನ್ನು ಬಿಟ್ಟು ನಾವು ಕಷ್ಟಪಟ್ಟು ದುಡಿಬೇಕು, ಕಾರ್ಯವನ್ನು ಮಾಡಬೇಕು ಅಂತ ಆ ರೀತಿ ಸಂಕಲ್ಪವನ್ನು ಮಾಡಬೇಕು. ಸುವರ್ಣ ಪುಷ್ಪಾಂ ಪ್ರತಿವಿಮೇತಾಂ ಕೃಷ್ಣುಂ ಆಯಾಂತು ಅಂದರೆ ಬಂಗಾರದ ಹೂಗಳನ್ನು ಬೆಳೆಯುವಂತಹ ಈ ಭೂಮಿಯನ್ನು, ಫಲವತ್ತಾದ ಭೂಮಿಯನ್ನು ಉಳಲು ಎಲ್ಲರೂ ಸಹ ಮುಂದಾಗಿ ಕಷ್ಟಪಟ್ಟು ದುಡಿರಿ ಅಂತ ಕವಿ ತನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಪ್ರವಹತು ಕಾಮಂ ಸ್ವೇದಸ್ರೋತಃ ಧೈರ್ಯಂ ಮಾಜವತು. ಎಷ್ಟೇ ಕಷ್ಟ ಆದರೂ ಬೆವರು ಬಂದರೂ ಮೈಯಿಂದ ನಾವು ಧೈರ್ಯಗೊಂಡಬಾರದು. ಧೈರ್ಯದಿಂದ ಮುನ್ನುಗ್ಗಿ ಕೆಲಸ ಮಾಡಿ ಕಷ್ಟಪಟ್ಟು ದುಡಿಯಿರಿ, ಆಲಸ್ಯವನ್ನು ಹೊಂದದೇ ಇರಿ ಅಂತ ಹೇಳ್ತಾ ಇದ್ದಾರೆ ಕವಿ. ಹೀಗೆ ಈ ರೀತಿಯ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಅರ್ಥವನ್ನು ಬರೀಬೇಕು. ಅತಾಹವರ್ಣಿ ವಿದಿತೋ ಮಹೇಶ್ವರ ತದರ್ಥಿನೀಂ ತಂ ಪುನರೇವ ವರ್ತಸೆ ಅಮಂಗಲಾಭ್ಯಾಸ ರತಿಂ ವಿಚಿಂತ್ಯ ತಂ ತವಾನುವೃತ್ತಿಂ ನಚಕರ್ತು ಮುತ್ಸಹೇ. ಪ್ರೀವಿಯಸ್ ಪೇಪರ್ಲು ಇತ್ತು ಇದು. ಇದು ತುಂಬ ಸಲ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ವಿಡಂಬನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಅನಂತರ ವರ್ಣಿ ಹೇಳ್ತಾನೆ, ಬ್ರಹ್ಮಚಾರಿ ಹೇಳ್ತಾನೆ, ಓ ಆ ಮಹೇಶ್ವರ ನನಗೆ ಗೊತ್ತು, ಅವನಿಗೋಸ್ಕರ ನೀನು ಈ ರೀತಿ ತಪಸ್ಸನ್ನು ಮಾಡ್ತಾ ಇದೀಯಾ, ಅಮಂಗಲಕರವಾದ ತುಚ್ಛ ವಸ್ತುಗಳಲ್ಲಿ ಆಸಕ್ತಿ ಹೊಂದಿರುವಂತಹ ಅವನನ್ನು ನೀನು ಮದುವೆಯಾಗುವುದಕ್ಕೆ ನನ್ನ ಅನುಮತಿ ಇಲ್ಲ, ನನಗೆ ಅದರಲ್ಲಿ ಉತ್ಸಾಹ ಇಲ್ಲ ಅಂತ ಬ್ರಹ್ಮಚಾರಿ ಪಾರ್ವತಿಗೆ ಹೇಳುತ್ತಾನೆ ಅಂತ ಬರೀಬೇಕು. ಕರಾರವಿಂದೇನ ಪದಾರವಿಂದ ಮುಖಾರವಿಂದೇ ವಿನಿವೇಶಂತಂ ವಟಸ್ಯ ಪತ್ತಸ್ಯ ಪುಟೇಶಯಾನಂ ಬಾಲಂ ಮುಕುಂದ ಮನಸಾ ಸ್ಮರಾಮಿ. ಇದು ಸಹ ಪ್ರೀವಿಯಸ್ ಇಯರ್ ಪೇಪರ್ಲಿ ಇತ್ತು. ಇದು ಶರಣಂ ಪ್ರಪದ್ಯ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಕೈಯೆಂಬ ಕಮಲದಿಂದ ಕಾಲೆಂಬ ಕಮಲವನ್ನು ಬಾಯೆಂಬ ಅರವಿಂದದಲ್ಲಿ ಇಟ್ಟುಕೊಂಡಿರುವಂತಹ ಆಲದ ಮರದ ಎಲೆಯ ಮೇಲೆ ಮಲಗಿರುವಂತಹ ಬಾಲಮುಕುಂದನನ್ನು ನಾನು ಮನಸಾರೆ ಸ್ಮರಿಸುತ್ತೇನೆ ಅಂತ ಅದರ ಅರ್ಥವನ್ನು ಬರೀಬೇಕು. ಅಲಂಕಾರಂ ವಿವೃಣುತ ಚರಣಾರವಿಂದಂ ಅಂತ ಇದೆ. ಸೊ ಇದು ಅಲಂಕಾರಸ್ಯ ನಾಮ ರೂಪಕಂ ಅಂತ ಬರೀಬೇಕು. ಉಪಮಾನ ಉಪಮೇಯೋ ಅಭೇದ ರೂಪಕಂ ಅಂತ ಬರೆದು ಅತ್ರ ಉಪಮಾನ ಉಪಮೇಯೋ ಚರಣ ಅರವಿಂದಯೋ ಅಭೇದ ವರ್ಣಿತ ಅತಃ ರೂಪಕಾಲಂಕಾರ ಅಂತ ಬರೆಯೋದು. ಅಥವಾ ಶ್ರೀರಾಮ ಸಾಗರ ಇವ ಗಂಭೀರ. ಅಲಂಕಾರಸ್ಯ ನಾಮ ಉಪಮಾ ಯತ್ರ ಸಾದೃಶ ಲಕ್ಷ್ಮೀರುಲ್ಲಸದಿ ದ್ವಯೋ ಲಕ್ಷಣಮೋ ಅತ್ರ ಶ್ರೀರಾಮ ಉಪಮೇಯ ಸಾಗರ ಉಪಮಾನ ಇವ ಉಪಮಾವಾಚಕ ಗಾಂಭೀರ್ಯಂ ಅಥವಾ ಗಂಭೀರತ ಸಾಧಾರಣ ಧರ್ಮ ಅಂತ ಬರೀಬೇಕು. ಪ್ರಸ್ತಾರಂ ವೆಲಿಕೆ ಗಣವಿಭಾಗಂ ಕೃತ್ವ ಅನಾಮರಿಕತ ಅರ್ಧೋ ಘಟೋ ಘೋಷಮುಪೈತಿ ನೂನಂ. 11 ಅಕ್ಷರ ಇರೋದ್ರಿಂದ ಇದು ಇಂದ್ರವಜ್ರ. ಲಕ್ಷಣಮು ಸ್ಯಾದಿಂದ್ರವಜ್ರ ಯದಿತವು ಜಗೌಗಃ. ತಜ ಮತ್ತು ಗುರುದ್ವಯ ಬರುತ್ತೆ. ಇದು ಲಘು ಗುರುವನ್ನು ಹಾಕಿ ಲಕ್ಷಣವನ್ನು ಬರೆದು ಸಮನ್ವಯನ ಬರೀಬೇಕು. ಶ್ಲೋಕಂ ಪೂರಯತ ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೇ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಶ್ಲೋಕ ಪೂರೈಕೆ ಮಾಡೋದು ಮಾರ್ಗಸ್ಥೋ ನಾಮ ಸಿದ್ಧತಿ. ಶ್ಲೋಕವನ್ನು ಬಾಯಾಟ್ ಮಾಡಬೇಕಾಗುತ್ತೆ. ದೀರ್ಘಂ ಉತ್ತರಂ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಅಥವಾ ಆಂಗ್ಲ ಭಾಷೆಯ ಲಿಖತ. ಕೃಪಣಸ್ಯ ಧನಂ ಕಥಂ ನಷ್ಟಂ ಅಭವತ್. ಗತಾನುಗತಿಕೋ ಲೋಕಃ ಇದು ಪಾಠದಿಂದ ಪೂರಕ ಪಾಠದಿಂದ ಬಂದಿದೆ. ಅದನ್ನು ನೀವು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೆದೋದ್ರಿಂದ ಮತ್ತೆ ನಾನು ಅದರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ವೃದ್ಧಾಯ ದೇಶಪ್ರೇಮ ವಿಷಯ ಲಿಖತ. ಇದು ಗೊತ್ತಿದೆ. ದೀಪಾವಳಿ ಮಹೋತ್ಸವಸ್ಯ ವೈಶಿಷ್ಟ್ಯಂ ವಿಷಯದಯತ. ಬೃಹನ್ನಲಾ ಅಭಿಮನ್ಯೋ ಸಂಭಾಷಣಂ ಸಂಗ್ರಹ್ಯ ಲಿಖತ. ಅಭಿಮನ್ಯೋ ಇದು ಅಭಮನ್ಯೋ ಆಗಿದೆ. ಅಧೋಲಿಖಿತಂ ಅನುಚ್ಛೇದಂ ಪಠಿತ್ವ ಅನುಚ್ಛೇದ ಆಧಾರಿತ ಪ್ರಶ್ನಾನ್ ಉತ್ತರತ. ಈ ಪ್ಯಾಸೇಜನ್ನು ಓದಿಬಿಟ್ಟು ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಸಂಸ್ಕೃತ ಭಾಷಾ ಕಾಸಾಂ ಪ್ರಾಣಭೂತ ಅಸ್ತಿ. ಸಂಸ್ಕೃತ ಭಾಷಾ ಸರ್ವಾಸಾಂ ಭಾರತೀಯ ಭಾಷಾಣಂ ಪ್ರಾಣಭೂತ ಅಂತ ಬರೀಬೇಕು. ದೇವಭಾಷಾ ಕಾ ಅಂದರೆ ದೇವತಾ ಭಾಷಾ ಸಂಸ್ಕೃತ ಭಾಷಾ. ಇಲ್ಲೇ ಇದೆ ನೋಡಿ, ಸಂಸ್ಕೃತ ಭಾಷಾ ದೇವಭಾಷಾ. ಅಸ್ಮಾಕಂ ಧರ್ಮ ಕಸ್ಯಾಂ ಅಸ್ತಿ. ನಮ್ಮ ಧರ್ಮ ಯಾವುದರಲ್ಲಿ ಇದೆ ಅಂತ. ಸಂಸ್ಕೃತ ಭಾಷಾಯಾಮೇವ, ಸಂಸ್ಕೃತ ಭಾಷೆಯಲ್ಲಿ ಇದೆ. ಆಮೇಲೆ ತಥೈವ ಅತ್ರ ಕಹ ಸಂಧಿ ಅಂತ ಇದೆ. ತಥೈವ ಅನ್ನೋದು ವೃದ್ಧಿ ಸಂಧಿ. ಇದು ವೃದ್ಧಿ ಸಂಧಿ.
ಆಮೇಲೆ ಪತ್ರಲೇಖನ ಭವಾನ್ ಸುಹಾಸ್ ಸುಮಾ ಇತಿ ಮತ್ವಾ ಶಾಲಾ ವಾರ್ಷಿಕೋತ್ಸವಂ ಆಗಂತುಂ ಆಹ್ವಾನಂ ಕೃತ್ವಾ ಮಿತ್ರಂ ಪ್ರತಿ ಪತ್ರಂ ಸ್ವಚ್ಛತಾ ಪಾಲನಾರ್ಥಂ ನಿವೇದ್ಯ ನಗರ ಪಾಲಿಕಾಂ ಪ್ರತಿ ಪತ್ರಂ. ಎರಡೂ ಸಹ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಇದು, ಅಲ್ಲಿಂದ ರೆಫರ್ ಮಾಡಿ. ಆಮೇಲೆ ಪ್ರಬಂಧನೂ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಇದೆ, ಜನಸಂಖ್ಯಾ ಸ್ಫೋಟ ಮತ್ತು ದೂರದರ್ಶನಂ. ಸೊ ಶುಭಮಸ್ತು. ಇಲ್ಲಿಗೆ 3ನೇ ಪತ್ರಿಕೆ ಉತ್ತರಗಳು ಸಹ ಮುಗಿದಿವೆ. 3 ಪತ್ರಿಕೆಗಳನ್ನು ತಾವೆಲ್ಲ ನೋಡಿ ನಾಳೆ ಉತ್ತಮ ಅಂಕಗಳನ್ನು ಪಡೆಯಿರಿ. ಪರೀಕ್ಷೆ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ಹಾಕಿ. ಇದರಿಂದ ತಮಗೆಲ್ಲ ತುಂಬ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗಿತ್ತು, ಇದರಿಂದ ಒಳ್ಳೆಯ ಉಪಯೋಗ ಆಗ್ತಾ ಇದೆಯಾ, ನನ್ನ ಯೂಟ್ಯೂಬ್ ಚಾನಲಿಂದ ತಮಗೆಲ್ಲ ಎಷ್ಟು ಉಪಕಾರ ಆಗಿದೆ ಅನ್ನೋದನ್ನು ತಾವು ಮೆಸೇಜ್ ಮೂಲಕ ಕಮೆಂಟ್ಸ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಆಲ್ ದ ಬೆಸ್ಟ್. ಶುಭಂ ಭವತು. ಸರ್ವೇ ಜನಾಃ ಸುಖಿನೋ ಭವಂತು.